ದೇವರಿಗೆ ಸ್ತೋತ್ರ ಮಾಡ್ತೇನೆ. ತಿಮೋತಿ ಬರೆದ ಪುಸ್ತಕಕ್ಕೆ ನಾವು ಇವತ್ತು ಕಲಿಯೋಕ್ಕೆ, ದೇವರ ಆ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಒಂದು ಬೈಬಲ್ ಸ್ಟಡಿಗೆ ನಾನು ನಿಮ್ಮನ್ನೆಲ್ಲ ಸ್ವಾಗತಿಸುತ್ತೇನೆ. ಒಂದು ತಿಮೋತಿ ಬರೆದ ಪುಸ್ತಕ ನಾವು ಇವಾಗ ನೋಡಕ್ಕೆ ಹೋಗ್ತಿರೋದು. ಒಂದು ತಿಮೋತಿ ಪುಸ್ತಕದ ಹಿನ್ನೆಲೆ ನೋಡಬೇಕಾದ್ರೆ, ತಿಮೋತಿಯನಿಗೆ ಪೌಲನಾಗಿರುವಂತಹ ದೇವದಾಸರಾಗಿರುವಂತಹ ಪೌಲನು ತಿಮೋತಿಗೋಸ್ಕರ ಬರೆದಿರುವಂತಹ ಮೊದಲನೆಯ ಒಂದು ಪತ್ರಿಕೆ. ನಾವು ತಿಮೋತಿಯನ ಪುಸ್ತಕವನ್ನು, ತಿಮೋತಿ ಎನ್ನುವಂಥ ವ್ಯಕ್ತಿಯನ್ನು ಫಸ್ಟ್ ನಾವು ನೋಡಬೇಕಾದ್ರೆ, ಅದರ ಯುವಕನಾಗಿರುವಂತಹ ಆಸಿಯಾ ಪ್ರದೇಶದಲ್ಲಿ ತುಂಬ ಯುವಕನಾಗಿರುವಂತಹ ಒಂದು ವ್ಯಕ್ತಿಯಾಗಿದ್ದಾನೆ ತಿಮೋತಿ. ಆತನ ತಾಯಿ ಒಬ್ಬರು ಯಹೂದ್ಯದ ಗೋತ್ರದ ವರ್ಗದಲ್ಲಿ ಪಟ್ಟಿದ್ರು. ಆತನ ತಂದೆ ಗ್ರೀಕ್ ಪ್ರದೇಶಕ್ಕೆ ಸೇರ್ಪಟ್ಟರು. ದೇವರ ಸೇವೆಗೋಸ್ಕರ ಪೌಲನ ಸಂಗಡ ಸಹ ಸೇವೆ ಮಾಡಲಿಕ್ಕೆ ಆಯ್ಕೆಯಾಗಲ್ಪಟ್ಟ ಒಂದು ವ್ಯಕ್ತಿಯಾಗಿದೆ ಪೌಲ. ಈ ಮೊದಲನೇ ಒಂದು ತಿಮೋತಿಯ ಹಿನ್ನೆಲೆ ಏನಂತ ಹೇಳಿದ್ರೆ, ಮೊದಲು 3 ವಿಷಯ ಸುಳ್ಳು ಪ್ರವಾದಿಗಳ ಕುರಿತು ಈ ಪುಸ್ತಕದಲ್ಲಿ ಹೇಳಲ್ಪಟ್ಟಿದೆ. ಈ ಲೌಕಿಕವಾದ ವಿಷಯ ಕುರಿತು ತುಂಬಾ ಹೇಳಿದ್ದಾರೆ. ಅದು ಮಾತ್ರವಲ್ಲ, ಈ ಚರ್ಚ್ ಅಥವಾ ಸಭೆಯ ಅಧಿಕಾರಗಳು ಏನೇನಿವೆ, ಏನೇನು ಮಾಡಬೇಕು, ಚರ್ಚ್ ಲೀಡರ್ಸ್, ನಾಯಕರು ಏನು ಮಾಡಬೇಕು ಅನ್ನೋದ್ರ ಕುರಿತು ಒಂದು ತಿಮೋತಿ ಪತ್ರಿಕೆಯಲ್ಲಿ ಬರ್ತಿದೆ. ಇದು 3 ರೀತಿಯಲ್ಲಿ ನಾವು ಇದನ್ನ ಕಲಿಬಹುದು. ಒಂದನೇ ಅಧ್ಯಾಯದಿಂದ 1-2 ವಾಕ್ಯ ಇಂಟ್ರೊಡಕ್ಷನ್ ಇರುತ್ತೆ. ಅದಾದ ನಂತರ 1ನೇ ಅಧ್ಯಾಯದಿಂದ 3ನೇ ವಾಕ್ಯ ಗಂಟ ಸಭೆಯ ನಾಯಕರು ಮತ್ತೆ ಸಭೆಯ ಕುರಿತು ಈ 1ನೇ ಅಧ್ಯಾಯದಿಂದ 3ನೇ ಅಧ್ಯಾಯದವರೆಗೂ ಹೇಳಲ್ಪಟ್ಟಿದೆ. 4ನೇ ಅಧ್ಯಾಯದಿಂದ ತಿಮೋತಿಯನಿಗೆ ಕೆಲವೊಂದು ವಿಷಯಗಳು ಹೇಳಲ್ಪಟ್ಟಿದೆ. 4ನೇ ಅಧ್ಯಾಯದಿಂದ 6ನೇ ಅಧ್ಯಾಯ ಗಂಟ ತಿಮೋತಿಗೆ ಏನು ಮಾಡಬೇಕು ಅನ್ನೋದು ಕುರಿತು ಹೇಳಿದೆ. ಪ್ರಿಯ ದೇವರ ಮಕ್ಕಳೇ, ನಾವು ಏನಕ್ಕೆ ಈ ವಾಕ್ಯ ಕಲಿತಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಯಥಾರ್ಥವಾದ ಉಜ್ಜೀವನಕ್ಕೋಸ್ಕರ, ಯಥಾರ್ಥವಾದ ಕರ್ತನಲ್ಲಿ ವಾಸಕ್ಕೋಸ್ಕರ, ನಿತ್ಯ ಜೀವಕ್ಕೋಸ್ಕರ ನಾವು ಪ್ರಯಾಸ ಪಡ್ತಿದ್ದೇವೆ ಎನ್ನುವ ವಿಷಯ ಕುರಿತು ನಾನು ನಿಮಗೆ ಈ ತಿಮೋತಿಯ ಬರೆದ ಪುಸ್ತಕದಲ್ಲಿ ನಾನು ನಿಮಗೆ ಒಂದು ಇಂಟ್ರೊಡಕ್ಷನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಈ ಒಂದು ಪರಿಚಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇದು ಒಂದು 2ನೇ ಭಾಗದಲ್ಲಿ ಮುಂದುವರಿಯುತ್ತದೆ. ಈ ವಾಕ್ಯ ನಿಮಗೆ ಇಷ್ಟವಾಗಿದ್ದರೆ, ಇನ್ನೂ ಇತರ ವಾಕ್ಯಗಳನ್ನು ಕೇಳಬೇಕಾದರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ.